ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 7/6/2026 ಈ ಒಂದು ಕ್ಷೇತ್ರದ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಒಟ್ಟಾಗಿ ಶ್ರೀರಾಮ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಯಾತ್ರೆಯನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಿಗೂ ಮನವಿಯನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗಿಯಾಗ್ತೀವಿ. ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ನಾಳೆ ಪಕ್ಷಾತೀತವಾಗಿ ನಿಮ್ಗೆ ಏನು ಬೇಕು ಈ ವಿಚಾರದಲ್ಲಿ ನಾವು ಸಪೋರ್ಟ್ ಇದ್ದೀವಿ. ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳಿದ್ದಾರೆ. ನಾಳೆ ನಾನು ಚುನಾವಣೆ ಬಂದರೆ ನೀವೆಲ್ಲರೂ ಕೂಡ ನಾನು ಅಪ್ಡೇಟಾಗಿ ಪಕ್ಷಾತೀತವಾಗಿ ನಿಂತ್ಕೋಬೇಕು, ಸಪೋರ್ಟ್ ಮಾಡಬೇಕು. ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಬೆಂಬಲ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ ಬೆಂಬಲ. ಶ್ರೀರಾಮ ಶೋಭಾ ಆಚರಣೆ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋದು ಈ ಸಲ ಈಗೆಲ್ಲ ಇವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅದರಲ್ಲಿ ನಮ್ಮ ಎಲ್ಲರೂ ಇದ್ದಾರೆ. ಅದಕ್ಕೆ ಹೇಳಿದ್ರು ಹಿಂಗೆ ಮಾಡ್ತಾ ಇದೀವಿ, ಇವತ್ತು ಕಾರ್ಯಕ್ರಮ ಹಿಂಗಿದೆ. ನಾವು ಆಕ್ಚುಲಿ ಭಾನುವಾರ ಅನ್ಕೊಂಡಿದ್ವಿ, ಅದಕ್ಕೆ ಭಾನುವಾರ ಬುಧವಾರಕ್ಕೆ ಇಟ್ಕೊಂಡಿದ್ವಿ. ಹಾಗಾಗಿ ಭಾನುವಾರಕ್ಕೆ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಇರೋದ್ರಿಂದ ಅವರು ಕೂಡ ಬುಧವಾರ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಬುಧವಾರ ಮಿಸ್ ಮಾಡಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಸಂಭ್ರಮಾಚರಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ. ಸರ್, ವೆಂಕಟೇಶ್ ಸರ್ ಈಗ ಭಾನುವಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಎತ್ಕೊಂಡಿದ್ರು, ಸಂಭ್ರಮಾಚರಣೆ ಮಾಡಬೇಕು ಮುಖ್ಯಮಂತ್ರಿಗಳದ್ದು ಅಂತ. ವಿಶೇಷವಾಗಿ ಏನು ಹಿಂದೂ ಧರ್ಮದ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ರಾಜೇಗೌಡರು ಪ್ರತ್ಯೇಕವಾದಕ್ಕೆ ಮೀಸಲಿಟ್ಟು ದಿನನ ಮುಂದೂಡಲಾಗಿದೆ. ಅದರ ಬಗ್ಗೆ ಹೇಳಬೇಕಂದ್ರೆ ತಾವೇನು ಹೇಳ್ತೀರಿ ಸರ್? ಆ ಕಾರ್ಯಕ್ರಮ ಅವರು ಮುಂದೂಡೋದ್ರಿಂದ ನಮ್ಮ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ರಾಜೇಗೌಡರ ಅಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಈಗ ನಾವು ಹಿಂದೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವೆಲ್ಲ ಹಿಂದೂಗಳು ಫಸ್ಟ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಹಿಂದೂ ಕಾರ್ಯಕ್ರಮ ಎಲ್ಲೇ ಆಗಲಿ ನಾವೆಲ್ಲ ಒಂದಾಗಿ ನಮ್ಮ ಐಕ್ಯತೆಯನ್ನು ನೋಡಿಸ್ಬೇಕು. ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ವರ್ಷ ಅಣ್ಣವರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಬರಲೇಬೇಕು. ಯಾಕಂದರೆ ಈಗ ಎಲ್ಲರೂ ನಾವು ಫಸ್ಟ್ ಮೊದಲು ನಮ್ಮ ಧರ್ಮ ನೋಡಿಸ್ಬೇಕು. ನಾವು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ಅಣ್ಣವ್ರಿಗೆ ನಾವು ಆಹ್ವಾನ ಕೊಟ್ಟಿದ್ದೀರಿ. ಎಲ್ಲರೂ ನಾವೆಲ್ಲ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್, ಶೋಭಾಯಾತ್ರೆ ಕೇವಲ ಹಿಂದೂ ಧರ್ಮ ಸೀಮಿತವಾಗಿದ್ದು ಇನ್ನು ಮುಸ್ಲಿಂ ಧರ್ಮದ ಮಾತ್ರ ಮಿಸ್ ಆಗ್ತಾರೆ ಬಿಟ್ಟು ಕೆಲವು ಮುಖಂಡರು ಕೊಡೋದಿಲ್ಲ. ನಾವೇನು ಹೇಳ್ತೀವಿ ಸರ್? ಈಗ ನಾನು ಹೇಳೋದೇನೆಂದ್ರೆ ನಮ್ಗೆಲ್ಲ ಧರ್ಮಗಳು ಒಂದೇ. ಅದರಲ್ಲಿ ನಾವು ಹುಟ್ಟಿರೋ ಧರ್ಮ ಹಿಂದೂ ಧರ್ಮಾಚರಣೆ ಬಂದಾಗ ನಾನು ದೇವಸ್ಥಾನಕ್ಕೂ ಹೋಗ್ತೀನಿ, ಅಲ್ಲಿ ಮಸೀದಿಗೂ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ. ಎಲ್ಲ ಧರ್ಮಗಳನ್ನ ನಾವು ಪ್ರೀತಿಸ್ಬೇಕು. ಅಂದ್ಬಿಟ್ಟು ಯಾವುದೇ ಧರ್ಮ ದ್ವೇಷಿಸೋದು ಬೇಡ. ನಾವು ಹುಟ್ಟಿದೀವಿ, ನಮ್ಮ ಧರ್ಮನ ನಾವು ಆಚರಣೆ ಮಾಡೋದಪ್ಪ ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ. ಅದ್ರಲ್ಲಿ ಯಾವುದು ನಾವು ದ್ವೇಷ ಉಂಟಾಗಬೇಡ ಯಾವುದೇ. ಯಾಕಂದ್ರೆ ನಮ್ಮ ಭಾರತೀಯ ದೇಶ ಅಂತಂದ್ರೆ ಎಲ್ರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಅಂದ್ರೆ ಎಲ್ಲಾ ಜನಾಂಗದ ಜನ ಇದ್ದಾರೆ. ಹಂಗಾಗಿ ಇವತ್ತು ಏನಾಗಿದೆ, ಎಲ್ಲರೂ ನಾವು ಪ್ರೀತಿಸೋಣ. ನಮ್ಮ ಒಂದು ಏನು ಧರ್ಮ ಬಂದಾಗ ನಮ್ಮ ಇದನ್ನ ಆಚರಣೆ ಮಾಡಬೇಕು, ಅದನ್ನ ಆಚರಣೆ ಮಾಡ್ತಕ್ಕಂಥದ್ದು ಯಾರೇ ಮಾಡಲಿ ಅವ್ರು ಮಾಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ದೇವ್ರ ಕೆಲಸ ಮಾಡ್ತಕ್ಕಂಥವ್ರನ್ನು ಎಲ್ಲೂ ಒಟ್ಟಾಗಿ, ಇದನ್ನು ರಾಜಕೀಯ ಪಕ್ಷದ ಕೆಲಸ ಅಲ್ಲ, ಇದು ದೇವರ ಕೆಲಸ. ದೇವರು ಎಲ್ರಿಗೂ ಒಂದೇ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು. ಹಿಂದೂಗಳಿಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ದೇವ್ರ ಕೆಲಸ ಎಲ್ಲ ಒಟ್ಟಾಗಿ ಮಾಡೋಣ. ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟು ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ದಿನಾಂಕ 7ನೇ ತಾರೀಕು ಅಂದರೆ ಭಾನುವಾರದಿಂದ ಇದೇ ತಿಂಗಳು ಆಚರಣೆ ಮಾಡ್ತಾ ಇರೋಂಥದ್ದು. ಎಲ್ಲ ಹಿಂದೂ ಸಹೋದರರು ಒಗ್ಗಟ್ಟಾಗಿ ತಾಲೂಕಿನಾದ್ಯಂತ ಏನು ಸನಾತನ ಧರ್ಮ ಉಳಿಯುವಂಥದ್ದು, ಬೆಳೆಸೋಂಥದ್ದು ಮತ್ತು ಅದರ ಆಚಾರ ವಿಚಾರಗಳನ್ನೆಲ್ಲವೂ ಸಹ ಸಾರೋಂಥದ್ದು ಒಂದು ಸೌಹಾರ್ದಯುತವಾದಂಥ ಒಂದು ಶೋಭಾಯಾತ್ರೆ. ಏನು ದೇಶ ಸುಭಿಕ್ಷವಾಗಿರಲಿ, ಶಿಡ್ಲಘಟ್ಟ ಭದ್ರವಾಗಿ ಭವಿಷ್ಯದಲ್ಲಿ ಹೆಚ್ಚಾಗಿ ಉಳಿಸ್ಕೊಳ್ಳೋಂಥದ್ದು ಮತ್ತು ಸದೃಢ ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲ ನನ್ನ ಹಿಂದೂ ಸಹೋದರರು ಒಗ್ಗೂಡಿ ಒಗ್ಗಟ್ಟಾಗಿ ಎಲ್ಲ ಸಮುದಾಯಗಳನ್ನು ಸಹ ಜೊತೆಯಲ್ಲಿ ತಗೊಂಡು ಒಂದು ರೀತಿ ಸೌಹಾರ್ದಯುತವಾದಂಥ ಒಂದು ನಡಿಗೆನ ಇವತ್ತು ಮಾಡ್ತಾ ಇರೋಂಥದ್ದು. ಈ ನಡಿಗೆಯಲ್ಲಿ ಎಲ್ಲ ಹಿಂದೂ ಬಾಂಧವರು, ಇತರೆ ಸಮುದಾಯದವರೆಲ್ಲರೂ ಸಹ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ಕೊಳ್ಬೇಕು. ಆ ರಾಮನ ಕೃಪೆಗೆ ಪಾತ್ರರಾಗುವಂಥದ್ದು ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮ ಅವನ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಒಳಿತಾಗಲಿ, ಈ ಶೋಭಾಯಾತ್ರೆ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ವಿಶೇಷವಾಗಿ ನನ್ನೆಲ್ಲ ಹಿಂದೂ ಯುವಕರಿಗೆ
ಒಂದಷ್ಟು ತಾಳ್ಮೆ, ಸಹನೆ, ಹೆಚ್ಚು ಉತ್ಸಾಹ, ಒಂದು ರೀತಿ ಸಹನಾ ಗುಣ, ಒಂದಷ್ಟು ವಿಚಾರಗಳು, ವಾಸ್ತವಿಕತೆ ಎಲ್ಲನೂ ಸಹ ನಾವು ಅರಿಯುವಂಥದ್ದಾಗಬೇಕು, ಅದನ್ನು ಅಳವಡಿಸ್ಕೊಳ್ಳೋಂಥದ್ದಾಗಬೇಕು. ಏನು ಸ್ಥಿತಿಗತಿಗಳಾಗ್ತಾಯಿದೆ ಅದನ್ನೆಲ್ಲ ಅರಿತು ನಾವು ಎಲ್ಲರೂ ಜೊತೆಲಿ ತೊಗೊಂಡೋಗೋಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಜೊತೆಲಿ ಸೇರಿ ಮಾಡೋಣ ಅಂಥೇಳಿ ನಾನು ತಮ್ಮೆಲ್ಲರಿಗೂ ಸಹ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ ಬಂಧುಗಳೇ. ಏನು ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ CM ಬೈರೇಗೌಡರು ಮಾತಾಡ್ತಾ ಇದ್ದೀವಿ. ಆದರ್ಶ ಪುರುಷ ಶ್ರೀರಾಮನ ಶೋಭಾಯಾತ್ರೆಯ ವೈಭವವನ್ನು ದಿನಾಂಕ 7/6/2026 ಇದೇ ಭಾನುವಾರದಂದು ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ CM ಬೈರೇಗೌಡರ ವತಿಯಿಂದ ಅನ್ನಸಂತರ್ಪಣೆ ಹಾಗೂ ಉಚಿತ ನೀರಿನ ವ್ಯವಸ್ಥೆ ಸಹ ಪಾಲ್ಗೊಳ್ಳಲಾಗಿದೆ. ಹಂಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಶ್ರೀರಾಮನ ಶೋಭಾಯಾತ್ರೆಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಾಳೆ 7ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೆಯುವಂತಹ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ಇಡೀ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕ ಬಂಧುಗಳು, ಹಿಂದೂಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮಂತಪುರ ಗೇಟ್ ಬಳಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಸಲ್ಲಿಸಿ 11:30 ಗಂಟೆಗೆ ಅಲ್ಲಿಂದ ಪ್ರಾರಂಭವಾಗುವ ಈ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಭಾಗವಹಿಸಿ, ನಾವು ಕೂಡ ಎಲ್ಲ ಯುವಶಕ್ತಿ ಮತ್ತು ಎಲ್ಲ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಂಜೆ ವೇದಿಕೆ ಕಾರ್ಯಕ್ರಮ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಸಾರ್ವಜನಿಕ ಹಿಂದೂ ಬಂಧುಗಳಲ್ಲಿ, ಎಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಜೈ ಶ್ರೀರಾಮ್.